ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೆಂಗಳೂರಲ್ಲಿ ಇರಬೇಕಾದ್ರೆ ಡೈಲಿ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ವಿ ವಾಕ್ ಮಾಡಿಕೊಂಡು. ಇವತ್ತು ಊರಲ್ಲೇ ಮಾಡೋಣ, ಚೆನ್ನಾಗಿ ಹೇಗಿರುತ್ತೆ ಅಂತ ನೋಡೋಕ್ಕೆ ಬೆಳಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಬೆಂಗಳೂರಲ್ಲಾದರೆ 6:30 ಆದರೂ ನಮಗೆ ಕತ್ಲು ಕಾಣಿಸೋದು, ಇನ್ನು ಮಂಜು ಅನಿಸೋದು. ಬಟ್ ಊರಲ್ಲಿ ಆಲ್ರೆಡಿ 5:45 ಇನ್ನು ಆದರೂ ನೋಡಿ ಎಷ್ಟು ಬೆಳಕಿದೆ. ಇನ್ನು ಎಲ್ಲ ಕಸ ಗುಡಿಸಿ ಬಾಗಿಲು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೆ. ನಮ್ಮಮ್ಮ ಹೇಳಿ ಹೋಗಿದ್ರು, ಬಾಗಿಲು ಪೂಜೆ ಮಾಡ್ಕೊ ನಾನು ಬರೋ ಅಷ್ಟರಲ್ಲಿ ಅಂತೇಳ್ಬಿಟ್ಟು ಬಾಗಿಲು ಪೂಜೆ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸ ನೋಡೋಣ ಅಂದ್ಕೊಂಡೆ. ಪಾಪು ಇನ್ನೂ ಮಲಗಿದ್ಲು. ಹೇಳೋ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೋಬೇಕಿತ್ತು. ಬೆಳಗ್ಗೆ ಎದ್ದು ಊರಲ್ಲಿ ಈ ಥರ ಬಾಗಿಲಿಗೆ ಕುಂಕುಮ ಇಡೋದು ತುಂಬ ಇಷ್ಟ ನನಗೆ, ಚೆನ್ನಾಗಿ ಅನಿಸೋದು. ಮುಂಚೆ ಎಲ್ಲ ಮಾಡ್ತಿದ್ದೆ ನಾನು. ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಬಾಗಿಲು ಪೂಜೆ ಮಾಡೋದೆಲ್ಲ ನಾನೇ ಮಾಡ್ತಾಯಿದ್ದೆ. ಅವಾಗೇನೋ ಒಂಥರ ಖುಷಿ, ನನಗೆ ಅದು ರುಟೀನ್ ಆಗಿಬಿಟ್ಟಿತ್ತು, ಅದನ್ನೇ ಮಾಡಬೇಕಿತ್ತು. ನಮ್ಮ ಮನೆ ಹತ್ರ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ನೋಡಿ, ಮಲ್ಲಿಗೆ ಹೂವು ಇದು ತುಂಬ ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿದೆ. ನಾವು ಇನ್ನೂ ಕಟ್ಟಿಲ್ಲ, ಅದು ಇವಾಗ ತಾನೇ ಸ್ಟಾರ್ಟ್ ಮಾಡ್ಕೊಂಡಿರೋದು. ಮನೆ ಹತ್ರ ಹೂವು ಮಾರೋರು ಎಲ್ಲ ಬಂದು ಹೂವು ತೊಗೊಳ್ಳೋದು ಎಲ್ಲ ಅಲ್ಲೇ ಮಾಡ್ತಿರೋದ್ರಿಂದ ತುಂಬ ಖುಷಿ ಆಗ್ತಾಯಿತ್ತು. ನೋಡೋಕ್ಕೆ ಚೆಂದ. ಇದು ಬೆಂಗಳೂರಲ್ಲಿ ಹೋದರೆ ಇದೇನು ಸಿಗಲ್ಲ ನಮಗೆ. ಆಮೇಲೆ ನಾನು ಫ್ರೆಶ್ ಅಪ್ ಆಗಬೇಕಿತ್ತು. ಫ್ರೆಶ್ ಅಪ್ ಆಗಿ ಅಮ್ಮ ಅವ್ರು ಬರೋ ತನಕ ವೇಟ್ ಮಾಡಬೇಕಿತ್ತು. ನಾನು ಫ್ರೆಶ್ ಅಪ್ ಆಗಿಬಿಟ್ರೆ ಅವ್ರು ಬಂದಮೇಲೆ ಏನೇನಿರುತ್ತೋ ಅದೆಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ನೋಡಿ ನಮ್ಮ ಮನೆ ಹತ್ರ ನೋಡೋಕ್ಕೆ ಒಂಥರ ಚೆಂದ, ಹೂವು ಇರುತ್ತೆ, ನೇಚರು. ಆಮೇಲೆ ಅಲ್ಲೇ ಸೂರ್ಯ ಬರ್ತಾ ಇರುತ್ತೆ ಅಂದ್ಕೊಂಡು ಅಲ್ಲೇ ನೀರು ಕುಡ್ಕೊಂಡು, ನಮ್ಮ ತಮ್ಮನೂ ಅಲ್ಲೇ ಇದ್ದ, ಅವನು ಮಾತಾಡಿಸ್ಕೊಂಡು ಕೂತಿದ್ದೆ. ಅವನು ಅವಾಗ ಎದ್ದು ಜಿಮ್ಗೆ ಹೋಗಬೇಕಿತ್ತು, ಅವನೇ ಎದ್ದಿದ್ದ. ಅವನು ನನ್ನ ಜೊತೆ ಮಾತಾಡ್ಕೊಂಡು ನಿಂತಿದ್ದ. ಅಷ್ಟರಲ್ಲಿ ನಂದಿನಿನೂ ಬರ್ತಿದ್ದಾಳೆ ನೋಡಿ. ಅವಳು ಡೈಲಿ 9 ಗಂಟೆಗೆ ಎದ್ದೇಳೋಳು. ಇವತ್ತು ಯಾಕೋ ಬೇಗ ಎದ್ದು ಕ್ಯಾಮ್ರಾಕ್ಕೆ ಮುಖ ತೋರಿಸ್ದೆ ಮುಚ್ಚಿಡ್ಕೊತಿದ್ದಾಳೆ ನೋಡಿ. ಅವಳು ನಾನು ಕೂಡ ರೇಗಿಸ್ಕೊಂಡು ಅವಳು ಮಾತಾಡಿಸ್ಕೊಂಡು ಅಲ್ಲಿಂದ ಶ್ರೀಯಕ್ಕ ಅಲ್ಲೇ ಕಾಣಿಸ್ತಾಳೆ. ಶ್ರೀಯಕ್ಕ ನೋಡಿ ಬನ್ನಿ ಅಂತ ನಾವು, ಅವರು ಏನಕ್ಕೆ ಬರಲ್ಲ ಅಂತ ಅವರು. ಆಮೇಲೆ ನಾವೇ ಸ್ವಲ್ಪ ಏನು ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ವಿ. ನಮ್ಮ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮಿಂಚರ ಅಷ್ಟೊತ್ತಿಗೆ ಎದ್ಬಿಟ್ಟಿದ್ಲು. ಎದ್ದು ಅವಳನ್ನ ನೋಡಿ ಅಷ್ಟೊತ್ತಲೇ ಸ್ಟಾರ್ಟ್ ಅವಳು ಆಟ ಆಡೋಕ್ಕೆ. ಅಪ್ಪ ಇನ್ನೂ 7 ಗಂಟೆನೂ ಆಗಿಲ್ಲ. ಬೆಂಗಳೂರಲ್ಲಾದರೆ 9 ಗಂಟೆ ಆದರೂ ಎದ್ದೇಳ್ತಿರ್ಲಿಲ್ಲ. ಇಲ್ಲಿ ಇನ್ನೂ 7 ಗಂಟೆನೇ ಆಗಿಲ್ಲ, ಎದ್ಬಿಟ್ಟು ಹಂಗೆ ಈಚೆ ಹೋಗಿದ್ದಾಳೆ ಹುಡುಗರ ಜೊತೆ ಆಟ ಆಡೋಕ್ಕೆ. ಅವಳು ಹಿಡಿಯೋಕ್ಕೆ ಆಯ್ತಾ ಇಲ್ಲ. ಇಲ್ಲಿ ಹುಡುಗರು ನೋಡೋದು ಅವಳು ಇನ್ನೂ ಖುಷಿ. ಅವಳಿಗೆ ಆಟ ಆಡೋದಂದ್ರೆ ಅಪ್ಪ ಅಷ್ಟಲ್ಲ ಅವಳಿಗೆ ಖುಷಿ. ನನಗಿಂತ ಈ ಸರಿ ನನ್ನ ಮಗಳೇ ತುಂಬ ಎಂಜಾಯ್ ಮಾಡ್ತಾ ಇರೋದು. ನನಗೂ ಸಖತ್ ಇಷ್ಟ ಅವಳು ಖುಷಿಯಾಗಿರೋದು. ಆಟ ಆಡ್ಕೊಂಡಿದ್ಲು ಅವಳು. ಎದಕ್ಕೆ ಬಂದು ರಂಜಿತ್? ಎದಕ್ಕೆ ಹಿಟ್ಟು ಕೊಡಕ್ಕೆ. ಏನು ಹಿಟ್ಟು? ಮಾದ್ಲಿ ಹಿಟ್ಟೆ. ನನ್ನ ಕೆಲಸ ಮುಗಿಸೋಷ್ಟರಲ್ಲಿ ಗಂಗೂನು ಮತ್ತು ನಮ್ಮಮ್ಮನೂ ಇಬ್ಬರು ಬಂದರು. ಟೀ ಮಾಡಿಕೊಂಡು ಗಂಗಾ ಟೀ ಕುಡಿತಾ ಇದ್ದೆ. ನಾನು ಕ್ಯಾಮ್ರಾ ಹಿಡಿದ್ರೆ ಸಾಕು ಎಷ್ಟು ದಿಮಾಕ್ ಮಾಡ್ತಿದ್ದೇನೆ, ಎಲ್ಲ ಸ್ಟಾಪ್ ಮಾಡಿಬಿಡ್ತೀನಿ. ಇವತ್ತು ಮೊಹರಂದು ಹಿಂದಿನ ದಿನ ಆಗಿರೋದೇ. ನಾವು ಮಾದಲಿ ನಮ್ಮೂರಲ್ಲಿ ಸ್ಪೆಷಲ್ ಅದು. ನಾವು ಮಾದಲಿ ಮಾಡಬೇಕಿತ್ತು. ಮಾದಲಿ ಮಾಡೋಕ್ಕೆ ನಮ್ಮಮ್ಮ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದರು. ಮಾದಲಿ ಮಾಡೋಕ್ಕೆ ಬದಲು ಗೋಧಿ ಹಿಟ್ಟು ಆಮೇಲೆ ಸ್ವಲ್ಪ ರವೆ ಕಲಿಸ್ಕೊತಿದ್ದಾರೆ ನಮ್ಮಮ್ಮ. ರವೆನ ಚಪಾತಿ ಅದಕ್ಕೆ ನೀಟಾಗಿ ಹದ ಮಾಡ್ಕೋಬೇಕು. ಹದ ಮಾಡಿಕೊಂಡು ಅದನ್ನು ಒಂದು 10-15 ನಿಮಿಷ ನೆನೆಸಿಡಬೇಕು. ಅದಾದಮೇಲೆ ಅದನ್ನು ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡು ಮೆತ್ತಗೆ ಮಾಡ್ಕೋಬೇಕು. ಮೆತ್ತಗೆ ಮಾಡಿಕೊಂಡು ಆಮೇಲೆ ಅದನ್ನು ಮಾದಲಿ ಮಾಡೋ ಮಣಿ ಬರುತ್ತೆ ನಮ್ಮ ಕಡೆ ಸ್ಪೆಷಲ್ ಅದು ಮಾದಲಿ ಮಣಿ ಬರುತ್ತೆ. ಅದರಲ್ಲಿ ಅದನ್ನು ತಿಕ್ಕಬೇಕು. ತಿಕ್ಕಿ ಅದರಲ್ಲಿ ಕೆಳಗೆ ಮಿಕ್ಸರಲ್ಲಿ ಯಾವ ಥರ ಹಾಕ್ತೀವೋ ಆ ಥರ ಪೌಡ್ರ್ ಥರ ಬರುತ್ತೆ. ನಾವು ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ, ಆಮೇಲೆ ಏಲಕ್ಕಿ, ಪುಟಾಣಿ ಕಾಳು ಮತ್ತು ಕೊಬ್ಬರಿ
ತುರ್ಕೊಂಡು ಸ್ವಲ್ಪ ಮೇಲೆ ಉದುರಿಸಿದ್ರೆ ಮಾದಲಿ ರೆಡಿ ಆಗುತ್ತೆ. ಅದು ಪ್ರೊಸೀಜರ್ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೊತ್ತಿಗೆ. ಇವರೆಲ್ಲ ನಮ್ಮ ಕಡೆ ಇವ್ರಿಗೆ ಆಚಳಿ ಅಂತೀವಿ, ಇವ್ರು ಬಂದು ನಮ್ಗೆ ಇದು ಮಾಡಿಬಿಟ್ರು. ಅದಾದಮೇಲೆ ಇವರು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದು ಬೇರೆ ಊರವರು ಗೆಜ್ಜೆ ಆಡ್ತಾಯಿದ್ರು. ಇವತ್ತು ನಮ್ಮೂರವ್ರು ಗೆಜ್ಜೆ ಆಡ್ತಿದ್ದಾರೆ ನೋಡಿ. ಇವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಇವ್ರು ನಮ್ಮೂರವರಲ್ಲ. ಬಟ್ ನಾವು ವಿಡಿಯೋ ಮಾಡ್ತಿರೋದು ನೋಡಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಐಡಿಯಾ ಎಲ್ಲ ಕೇಳಿಕೊಂಡು ಅಕ್ಕ ನಾವು ವಿಡಿಯೋದಲ್ಲಿ ಬರ್ತೀವಾ ಅಂತ ಹೇಳ್ಬಿಟ್ಟು ಖುಷಿಯಿಂದ ನಮ್ಗೆ ಮಾತಾಡಿಸಿ ವಿಡಿಯೋದಲ್ಲಿ ಪೋಸ್ ಕೊಟ್ಟರು. ಪಾಪ ಖುಷಿ ಆಯಿತು ಇವ್ರನ್ನ ನೋಡಿ. ಜೀವೋ ಇವು ಹಾಕಿ ನೋಡಿ. ಸರಿ ಸರಿ ನಾಳೆ ಯೂಟ್ಯೂಬ್ನಾಗ ಬರ್ತದೆ ತಡಿಯೋ. ಇವರು ನಮಗೆ ಗೊತ್ತಿರೋರೆ, ನಮ್ಮ ಜೂನಿಯರ್ ಪ್ರಹ್ಲಾದ್ ಅಂತ ಹೇಳ್ಬಿಟ್ಟು ನಮ್ಗೆ ರೇಗಿಸ್ಕೊಂಡು ನಿಂತಿದ್ದ. ಕಾಸು ಕೊಡಿ ನಮಗೆ, ಅಷ್ಟಿಲ್ಲ ಜಾಸ್ತಿ ಕೊಡಿ, ಹಂಗೆ ಹಿಂಗೆ ಅಂದ್ಕೊಂಡು. ಆಮೇಲೆ ನಾವು ಕೊಟ್ಟಿದ್ದಷ್ಟು ದುಡ್ಡು ಇಸ್ಕೊಂಡು ನಮಗೆ ಆಶೀರ್ವಾದ ಥರ ಹಿಂಗೆ ಹೊಡಿತಾರೆ. ಹೊಡೆದ್ಬಿಟ್ಟು ಹೋದರು. ಖುಷಿ ಆಗುತ್ತೆ ಇವ್ರನ್ನೆಲ್ಲ ನೋಡೋಕ್ಕೇನೋ ಒಂಥರ ಚೆಂದ. ನಂಗೆ ಮೊಹರಂ ಏನಕ್ಕೆ ಇಷ್ಟ ಅಂದರೆ ಇದನ್ನೆಲ್ಲ ನೋಡಿ ಖುಷಿ ಪಡೋಕ್ಕೆ ಇಷ್ಟ. ಇದು ಮುಗ್ದೋಗ್ಬಿಡುತ್ತಲ್ಲ ಅಂತ ಬೇಜಾರು ಒಂದು ಕಡೆ. ಆಮೇಲೆ ಮತ್ತೆ ಮುಂದಿನ ವರ್ಷ ಬರುತ್ತಲ್ಲ ಅನ್ನೋ ಖುಷಿ. ಬೇರೆ ಕಡೆ ಜಾಗ ಇದ್ದಿಲ್ಲ ನಿಂಗೆ. ಗಂಗೆ ಹೆಂಗಂತ ನೋಡಿ, ಗಂಗದ ಇದು ಗಂಗ ತಡಿನಿಂದ ಐದು ತಡಿನಿಂದ. ಬೇಡ ಪ್ರಿಲ್ ಹೋಗ್ಬೇಡಕ್ಕೆ ತಿಳಿತಾನೆ ಇತ್ತ ಈಗ ತಿಳಿತಾನೆ ಇತ್ತದ. ಪ್ರಹ್ಲಾದ ರಗ ಬರ್ತಾನೆ. ಪ್ರಹ್ಲಾದ ಓಡ್ಬಾ ಓಡ್ಬಾ. ಆಮೇಲೆ
ಇವತ್ತೇ ಲಾಸ್ಟ್ ನಮ್ಮೂರಲ್ಲಿ ಅಚ್ಚಳಿ. ನಾಳೆಯಿಂದ ಯಾವ ಅಚ್ಚಳಿನೂ ಇರೋಲ್ಲ, ಏನೂ ಇರೋಲ್ಲ, ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ವರ್ಷ ತನಕ ಕಾಯಬೇಕು. ಎಲ್ಲರಿಗೂ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನೀವು ಎಂಜಾಯ್ ಮಾಡಿ. ಬಾಯ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.